ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಅಹೋ ದೇವರ್ಷಿರ್ಧನ್ಯೋಯಂ ಯಃ ಕೀರ್ತಿಂ ಶಾರ್ಂಗಧನ್ವನಃ ಗಾಯನ್ ಮಾಧ್ವ್ಯಾ ಗಿರಾ ತಂತ್ರ್ಯ ರಮಯತಿ ಆತುರಂ ಜಗತ್. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ಪ್ರಥಮೇ ಸ್ಕಂಧೆ ಷಷ್ಠೇ ಅಧ್ಯಾಯೇ ಅದ್ಯ 32 ಶ್ಲೋಕಃ. ಒಂದನೇ ಸ್ಕಂಧದ 6ನೇ ಅಧ್ಯಾಯದ 32ನೆಯ ಶ್ಲೋಕ ವಿವಿಧೈಃ ವ್ಯಾಖ್ಯಾನೈಃ ಸಾಕಮೇವ ಪ್ರಸ್ತೂಯತೆ. ಅಥಾತ್ರ ಪೂರ್ವಕಥಾನುವಾದಃ. ನಾರದಃ ಯಃ ಉಪಬರ್ಹಣ ನಾಮ ಗಂಧರ್ವಃ ಬಭೂವ ಪೂರ್ವಸ್ಮಿನ್ ಜನ್ಮನಿ ಸಹ ಪ್ರಜಾಪತಿಭಿಃ ಶಪ್ತಃ ದಾಸೀಪುತ್ರತ್ವಂ ಆಪ. ಅಪಿ ಚ ಮಹಾತ್ಮನಾಂ ಸೇವಯಾ ಲಬ್ಧೇನ ಅನುಗ್ರಹೇಣ ಭಗವತಃ ದರ್ಶನಮಪಿ ಏಕವಾರಂ ಪ್ರಾಪ. ಭಗವಾಂಶ್ಚ ತಮಾಹ ಅಸ್ಮಿನ್ ಜನ್ಮನಿ ಏಕವಾರಮೇವ ಮಮ ದರ್ಶನಂ ತ್ವಂ ಪ್ರಾಪ್ತವಾನಸಿ. ಅಥ ಅನ್ಯಸ್ಮಿನ್ನೇವ ಜನ್ಮನಿ ಅನ್ಯಸ್ಮಿನ್ನೇವ ಕಲ್ಪೆ ಭವಾನ್ ಸರ್ವದಾ ಮಾಂ ದ್ರಷ್ಟುಮರ್ಹತಿ ಇತಿ. ತಥಾ ಚ ಅಯಮಪಿ ನಾರದಃ ಅಸ್ಯ ವರ್ತಮಾನಸ್ಯ ದೇಹಸ್ಯ ಕ್ಷಯಸ್ಯ ಕಾಲಮೇವ ಪ್ರತೀಕ್ಷಮಾಣಃ ಸರ್ವತ್ರ ವಿಚಚಾರ. ಅನಂತಸ್ಯ ನಾಮಾನಿ ಗತತ್ರಪಃ ಪಪಾಠ. ತಸ್ಯ ಗುಹ್ಯಾನಿ ಭದ್ರಾಣಿ ಕಾರ್ಯಾಣಿ ಚ ಸಸ್ಮಾರ. ಗಾಂ ಚ ಸರ್ವದಾ ಪರ್ಯಾಟ. ಏವಂ ಚ ವಿಮದಃ ವಿಮತ್ಸರಃ ಜೀವನಂ ಯಾಪಯಾಮಾಸ. ಏವಂ ಬ್ರಹ್ಮನಿಷ್ಠಸ್ಯ ಕೃಷ್ಣನಿಷ್ಠಸ್ಯ ತಸ್ಯ ಶುದ್ಧಸ್ವರೂಪಸ್ಯ ನಾರದಸ್ಯ ದೇಹಾಂತ ಕಾಲೋಪಿ ಕದಾಚಿತ್ ಬಭೂವ. ಯಥಾ ವರ್ಷಾಕಾಲೇ ಸೌದಾಮಿನಿ ಮಾಲಾಕಾರ ತಟಿತ್ ಭವತಿ, ಏವಂ ಸಹ ದೇಹಾಂತಕಾಲಃ ಅಂತಿಕೆ ಏವ ಶೀಘ್ರತೆಯ ಆಜಗಾಮ. ನಾರದರು ತಮ್ಮ ದೇಹವನ್ನು ಯಾವಾಗ ಬಿಟ್ಟು ಹೋದೇನೋ, ಭಗವಂತನ ಶಾಶ್ವತವಾದಂಥ ಅನುಗ್ರಹವನ್ನು ನಾನು ಯಾವಾಗ ಕಂಡೇನೋ ಅಂತ ನಿರೀಕ್ಷಿಸ್ತಾ ಇದ್ರು. ಅದನ್ನೆಲ್ಲ ನಾವು ನೋಡಿದ್ದೀವಿ. ಮುಂದೆ ದೇಹವನ್ನು ಬಿಡುವ ಕಾಲ ಬಂದಿತ್ತು ಅಂತ ಬಂತಲ್ಲ, ಅಲ್ಲಿಂದ ಮುಂದೆ ಈ ಒಂದು ವಿಶಿಷ್ಟವಾದ ಶ್ಲೋಕ ಇದೆ. ಏವಂ ಮಯಿ ಪ್ರಯುಂಜಾನೆ ಶುದ್ಧಾಂ ಭಾಗವತೀಂ ತನುಂ ಪ್ರಾರಬ್ಧ ಕರ್ಮ ನಿರ್ವಾಣೋ ನೆಪತತ್ ಪಾಂಚಭೌತಿಕ. ನನ್ನ ಈ ಪಾಂಚಭೌತಿಕ ದೇಹ ಬಿದ್ದಿತು. ಯಾವಾಗ? ಅದೆಂಥದ್ದು ಪಾಂಚಭೌತಿಕ ದೇಹ? ನಾವು ನೋಡ್ತಿರುವಂಥ ಕೆಲವು ಅನುವಾದಗಳಲ್ಲಿ ಪ್ರಾರಬ್ಧ ಕರ್ಮ ನಿರ್ವಾಣ ಪಾಂಚಭೌತಿಕ ಅನ್ನೋದರ ವಿವರ ಕಾಣಿಸೋದಿಲ್ಲ ಅಂತ ಕೆಲವು ಕಡೆ ಅನುವಾದ ಬಿಟ್ಟು ಹೋಗಿರ್ತದೆ. ಆ ಬಿಟ್ಟು ಹೋದ ಅನುವಾದಗಳನ್ನು ತಿಳ್ಕೊಳ್ಬೇಕಷ್ಟೆ. ಆ ಭಗವಂತನ ಶುದ್ಧವಾದಂತಹ ಅಪ್ರಾಕೃತವಾದ ಸ್ವರೂಪವನ್ನು ನಾನು ಚಿಂತಿಸ್ತಾ ಇದ್ದೆ. ಹಾಗೆ ಚಿಂತಿಸ್ತಾ ಇದ್ದಾಗ ಈ ಪ್ರಾರಬ್ಧ ಕರ್ಮವಶಾತ್ ನನಗೆ ಆ ದೇಹ ಒಂದೇನು ಬಂದಿತ್ತು, ಪಾಂಚಭೌತಿಕವಾದ ದೇಹ,
ಅದು ಬಿದ್ದು ಹೋಯಿತು, ನನಗೆ ಮರಣ ಬಂದಿತ್ತು ಅಂತ ಅದರ ತಾತ್ಪರ್ಯ. ಮನುಷ್ಯನಿಗೆ ಬರುವಂಥ ಎಲ್ಲ ದೇಹಗಳು ಕೂಡ ಪ್ರಾರಬ್ಧ ಕರ್ಮವಶಾತ್ತೇ ಬಂದಿರುವುದು. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಒಬ್ಬ ಸಾಮಾನ್ಯ ಜೀವನವರೆಗೆ ಪ್ರತಿಯೊಬ್ಬನಿಗೂ ಕೂಡ ಅವನದ್ದೇ ಆದಂಥ ಒಂದು ಕರ್ಮ ಇರ್ತದೆ. ನಮಗೆ ದುಷ್ಕರ್ಮಗಳು ಮತ್ತು ಸತ್ಕರ್ಮಗಳು ಎರಡೂ ಬೆನ್ನು ಹತ್ತಿರ್ತವೆ. ಆದರೆ ಚತುರ್ಮುಖ ಬ್ರಹ್ಮನಿಗೆ ಕೇವಲ ಸತ್ಕರ್ಮ ಇರ್ತದೆ, ಇಷ್ಟೇ ವ್ಯತ್ಯಾಸ. ಅಂತೂ ಅವರು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಅವರು ಅನೇಕ ಜನ್ಮಗಳನ್ನು ತಾಳಬೇಕಾಗ್ತದೆ. ಎಲ್ಲಿಯವರೆಗೆ ಕರ್ಮ ಇರ್ತದೋ ಅಲ್ಲಿಯವರೆಗೆ ಆ ದೇಹ ಇದ್ದೇ ಇರ್ತದೆ. ನಮ್ಮ ಎಲ್ಲ ಪ್ರಾರಬ್ಧ ಕರ್ಮವು ತೀರಿದ ಬಳಿಕ ಇನ್ನು ಪಾಂಚಭೌತಿಕ ದೇಹ ಬರುವುದೇ ಇಲ್ಲ, ಸಾಧಕ ಮುಕ್ತನಾಗಿ ಬಿಡ್ತಾನೆ. ಏವಂ ಮೈ ಪ್ರಯುಂಜಾನೆ ಶುದ್ಧಾಂ ಭಾಗವತೀಂ ತನುಂ. ಭಗವಂತನ ಆ ದಿವ್ಯವಾದ ಸ್ವರೂಪವನ್ನು ನಾನು ಧ್ಯಾನ ಮಾಡ್ತಾ ಇದ್ದಾಗ, ಇದು ವಿಜಯಧ್ವಜರು ಮತ್ತು ಯಾದವಾರ್ಯರು ನಮಗೆ ಮಾಡಿಸಿ ತೋರಿಸುವಂಥ ಒಂದು ಅರ್ಥ. ಇನ್ನು ಇದೇ ಏವಂ ಮೈ ಪ್ರಯುಂಜಾನೆ ಅನ್ನುವ ಏನು ಮಾತಿದೆ, ಇದಕ್ಕೆ ಬೇರೆಯವರು ತೋರಿಸುವಂಥ ಕೆಲವರೊಂದು ಅರ್ಥನೂ ಕೂಡ ಇದೆ. ಅದನ್ನು ಒಂದು ಬಾರಿ ನೋಡಬೇಕು. ಅದು ವಿಶಿಷ್ಟವಾಗಿದೆ ಅರ್ಥ. ಆಚಾರ್ಯರು ಇದಕ್ಕೆ ಭಾಗವತ ತಾತ್ಪರ್ಯ ಏನು ಬರೆದಿಲ್ಲ, ಆದ್ದರಿಂದ ಇಂಥ ಅನೇಕ ಅರ್ಥಗಳಿಗೆ ಅವಕಾಶ ಮಾಡಿಕೊಡುವಂಥ ಪ್ರಸಂಗ ಇದು. ಬೇರೆಯವರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಮೊದಲು ಶ್ರೀಧರಿಯ ವ್ಯಾಖ್ಯಾನದಲ್ಲಿ, ಮುಂದೆ ವೀರರಾಘವರ ವ್ಯಾಖ್ಯಾನದಲ್ಲಿ ಏನೇನು ಅರ್ಥಗಳನ್ನು ಮಾಡ್ತಾರೆ ಅಂತ ನೋಡೋಣ. ಹಿಂದೆ ಬಂದಿತ್ತು ಇಲ್ಲೇ 6ನೇ ಸ್ಕಂದದಲ್ಲಿ, 6ನೇ ಅಧ್ಯಾಯದಲ್ಲಿ, 1ನೇ ಸ್ಕಂದದ 6ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ, ಹಿತ್ವಾ ವದ್ಯಮಿಮಂ ಲೋಕಂ ಗಂತಾ ಮಜ್ಜನತಾಮಸಿ. ನೀನು ಈಗ ನಿನಗಿರುವಂಥ ಈ ದೇಹವನ್ನು ಪರಿತ್ಯಾಗ ಮಾಡಿ ನನ್ನ ಪಾರ್ಷದನಾಗಿ ಬಂದು ನನ್ನ ಸಮೀಪವರ್ತಿಯಾಗಿ ಬಂದು ಜನಿಸುವವನಿದ್ದಿ ಅಂತ. ಅದು ಹಿಂದೆ ಬಂದಂತಹ ಶ್ಲೋಕ. ಅಲ್ಲಿ ಮಜ್ಜನ ಅಂತ ಏನಿದೆಯಲ್ಲ, ಗಂತ ಮಜ್ಜನ ತಾಮಸಿ ಅಂತ. ನನ್ನ ಜನ ಅಂದರೆ ನೀನು ನನ್ನ ಭಕ್ತನಾಗಿ ಹುಟ್ಟುತ್ತಿ ಅಂತ ಕೆಲವರು ಅರ್ಥ ಮಾಡಿದ್ದಾರೆ. ಇನ್ನು ಕೆಲವರು ಅದಕ್ಕೆ ನನ್ನ ಪಾರ್ಷದನಾಗಿ, ಕೇವಲ ಭಕ್ತನಾಗಿ ಹುಟ್ಟುವುದಕ್ಕೂ ಪಾರ್ಷದನಾಗಿ ಹುಟ್ಟುವುದಕ್ಕೂ ಒಂದಿಷ್ಟು ವ್ಯತ್ಯಾಸ ಇದೆ. ನೀನು ನನ್ನ ಪಾರ್ಷದನಾಗಿ ಹುಟ್ಟುತ್ತಿ ಅಂತ ಇನ್ನು ಕೆಲವರು ಅದಕ್ಕೆ ಅರ್ಥ ಮಾಡ್ತಾರೆ. ಪಾರ್ಷದನಾಗಿ ಹುಟ್ಟುವುದು ಅಂದರೆ ಗರುಡ, ವಿಶ್ವಕ್ಸೇನ, ಜಯ ವಿಜಯರು ಮೊದಲಾದವರು ಯಾವತ್ತೂ ಭಗವಂತನ ಸಮೀಪದಲ್ಲೇ ಹೇಗಿರ್ತಾರೋ ಹಾಗೆ ಈ ನಾರದನು ಕೂಡ ಮುಂದೊಂದು ಜನ್ಮದಲ್ಲಿ ಭಗವಂತನಿಗೆ ಅತ್ಯಂತ ಸಮೀಪದವನಾಗಿ ಇರ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿ ಉಳಿದವರೆಲ್ಲರೂ ಪಾರ್ಷದರು ಅಂತಲೇ ಅರ್ಥ ಮಾಡಿದ್ದಾರೆ. ನನ್ನ ಪಾರ್ಷದನಾಗಿ ನೀನು ಇರ್ತೀಯ ಅಂತ. ಇನ್ನು ಯಾದವಾರ್ಯರು ಮತ್ತು ವಿಜಯಧ್ವಜರು ಮಾತ್ರ ಆ ಸಂದರ್ಭದಲ್ಲಿ ಬೇರೆ ಅರ್ಥ ಹೇಳಿದರು. ನನ್ನ ಭಕ್ತನಾಗಿರ್ತೀಯ ಅಂತ ಇಷ್ಟೇ ಅರ್ಥ. ಮಜ್ಜನ ಅಂದರೆ ಮತ್ತಂದ್ರೆ ನಾನು, ನನ್ನ ಭಕ್ತ ನೀನಾಗಿರ್ತೀಯ ಅಂತ ಇಷ್ಟೇ ಅರ್ಥ ಹೇಳಿದ್ದಾರೆ. ಈ ಉಳಿದವರು ಪಾರ್ಷದ ಅಂತ ಅರ್ಥ ಮಾಡಿದಾರಲ್ಲ, ಆ ಹಿಂದೆ ವಿಶ್ವಕ್ಸೇನ, ಗರುಡ, ಜಯ ವಿಜಯರಂತೆ ನಾರದರು ಕೂಡ ಒಬ್ಬರು ಪಾರ್ಷದರಾಗಿರ್ತಾರೆ ಅಂತ ಅದರ ಅರ್ಥ ಈ ಹಿಂದೆ ಕೆಲವರು ಮಾಡಿದ್ದಾರೆ. ಆ ಅರ್ಥಕ್ಕನುಗುಣವಾಗಿ ಈಗ ಬಂದಿರುವಂಥ ಶ್ಲೋಕವನ್ನು ಕೂಡ ಇವರು ಕೆಲವರು ವ್ಯಾಖ್ಯಾನಿಸ್ತಾರೆ. ಅದರಲ್ಲಿ ಶ್ರೀಧರರು ಕೂಡ ಅಗ್ರಗಣ್ಯರೇ, ಹಾಗೆ ಅವರು ಕೂಡ ಅರ್ಥ ಮಾಡಿದರು. ಮಜ್ಜನತಾಂ ಮತ್ ಪಾರ್ಶ್ವತಾಂ ಗಂತಾಸಿ ಅಂತ. ವೀರರಾಘವರು ಅದಕ್ಕೇನು ಅರ್ಥ ಮಾಡಿದ್ರು? ಮದ್ಭೃತ್ಯತಾಮ್ ಅಂತ ಇಷ್ಟೇ ಅರ್ಥ ಮಾಡಿದ್ರು, ನನ್ನ ಸೇವಕನಾಗ್ತೇನೆ. ಇರಲಿ, ಅದಕ್ಕನುಸಾರವಾಗಿ ಈಗ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೀಗೆ ತೋರಿಸ್ತಾರೆ. ಭಾಗವತಿ ಭಗವತ್ ಪಾರ್ಷದ ರೂಪ ಶುದ್ಧ ಸತ್ವಮಯೀ ತನು ಪ್ರತಿಷ್ಠುತ ತಾಂ ಪ್ರತಿ ಭಗವತ ಮಯಿ ಪ್ರಯುಜ್ಯಮಾನೆ ನಿಯಮಾನೆ ಸತಿ. ನಾರದರಿಗೆ ಈ ಹಿಂದಿನ ಉಪಬರ್ಹಣ ಅನ್ನುವ ಗಂಧರ್ವ ಶರೀರ, ಅದಾದ ಬಳಿಕ ದಾಸಿ ಪುತ್ರನ ಈ ಒಂದು ಜನ್ಮ, ಇದೆಲ್ಲ ಆದ ಬಳಿಕ ಭಗವಂತನ ಪಾರ್ಷದನಾಗಿ ಹುಟ್ಟುವಂಥ ಯೋಗ ಇತ್ತು. ಆದ್ದರಿಂದ ಭಾಗವತಿ ಅಂದರೆ ಭಗವಂತನ ಸ್ವರೂಪ ಇದಂತ ಅರ್ಥ ಅಲ್ಲ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಅವರು ತೋರಿಸುವಂತೆ
ಭಗವಂತನ ಪಾರ್ಷದರ ಒಂದು ಶುದ್ಧವಾದಂಥ ಸ್ವರೂಪ. ಅದನ್ನು ನೀನು ಪಡೀತಿ ಅಂತ ಹಿಂದೆ ಏನು ಭಗವಂತ ಹೇಳಿದ್ದ, ಅಂಥ ಒಂದು ಸ್ವರೂಪವನ್ನು ನೀವು ಎಲ್ಲರೂ ಕೂಡ ಪಡಿತೀರಿ, ನೀನು ಕೂಡ ಪಡಿತಿ, ಅನೇಕ ಭಕ್ತರು ಪಡಿತಾರೆ, ಅಂಥದ್ದು ನೀನು ಕೂಡ ಪಡಿತಿ ಅಂತ ಅಲ್ಲಿ ಬಂದಿದೆ. ಆದ್ದರಿಂದ ಭಗವತ್ ಪಾರ್ಷದ ಎಂಬ ಸ್ವರೂಪ ಅದು ನಿನಗೆ ಸಿಗ್ತದೆ ಅಂತ ಭಗವಂತ ಹೇಳಿದ್ನಲ್ಲ, ಅದನ್ನು ಈ ನಾರದ ಈ ದಾಸಿಪುತ್ರನ ಜನ್ಮವನ್ನು ನೀಗಿಕೊಂಡ ಮೇಲೆ ಮತ್ತೊಂದು ಜನ್ಮ ಬಂದ ಮೇಲೆ ಭಗವಂತ ಆ ಜನ್ಮದ ಕಡೆಗೆ ಅವನನ್ನು ಕರ್ಕೊಂಡು ಹೋದ. ಹೀಗೆ ಅಲ್ಲಿ ಪ್ರಯುಂಜಾನೆ ಅಂತಿದೆಯಲ್ಲ, ಪ್ರಯುಂಜಾನ ಅಂದರೆ ಭಗವಂತ ಇವನನ್ನು ಕರೆದುಕೊಂಡು ಹೋಗುವುದು ಅಂತ ಅದಕ್ಕೆ ಅರ್ಥ ಮಾಡಿದ್ದಾರೆ. ಭಗವಂತನಿಂದ ಇವನು ಒಯ್ಯಲ್ಪಟ್ಟ ಅಂತ. ಹೀಗೆ ಆ ಜನ್ಮದ ಸಮೀಪಕ್ಕೆ ನಾನು ಹೋದೆ ಅಂತ ಅದರ ತಾತ್ಪರ್ಯ. ಇದು ಶ್ರೀಧರಿ ವ್ಯಾಖ್ಯಾನದಲ್ಲಿ ಮಾಡಿರುವಂಥ ಅರ್ಥ. ವೀರರಾಘವರು ಕೂಡ ಹೆಚ್ಚು ಕಡಿಮೆ ಅಂಥದೇ ಒಂದು ಅರ್ಥ ಮಾಡ್ತಾರೆ. ಸ್ವಲ್ಪ ಅದು ಅವ್ರದ್ದೊಂದು ಬೇರೆ ಇದೆ. ಶುದ್ಧಾಂ ಅಪ್ರಾಕೃತಾಂ ಭಾಗವತೀಂ ಅನಿರುದ್ಧಾಖ್ಯಾಂ ತನುಂ ಪ್ರತಿ ಮಯಿ ಪ್ರಯುಜ್ಯಮಾನೆ ಸಂಶ್ಲಿಷ್ಯಮಾನೆ. ಅಲ್ಲಿ ಭಗವಂತ ಅಂದರೆ ಅನಿರುದ್ಧ. ಆ ಅನಿರುದ್ಧ ರೂಪಿಯಾದ ಭಗವಂತನ ಸನ್ನಿಧಾನಕ್ಕೆ ನನ್ನನ್ನು ಕರೆದೊಯ್ಯುವಂಥ ಪ್ರಸಂಗ ಬಂದಿತ್ತು. ಅಂಥ ಒಂದು ಪ್ರಸಂಗದಲ್ಲಿ ನಾನು ಈ ದೇಹವನ್ನೇ ಬಿಟ್ಟೆ. ಈ ದೇಹವನ್ನು ಬಿಟ್ಟರೆ ಮಾತ್ರ ಆ ಸ್ವರೂಪವನ್ನು ನಾನು ತಾಳುವಂತಿತ್ತು. ಇದು ಅವರ ಅರ್ಥ. ಆದರೆ ಯಾದವಾರ್ಯರು ಮತ್ತು ವಿಜಯಧ್ವಜರು ಮಾತ್ರ ಇದಕ್ಕೆ ಪ್ರಯುಂಜಾನೆ ಅಂದರೆ ಧ್ಯಾಯತಿ ಸತಿ, ಭಗವಂತನ ಶುದ್ಧವಾದ ಸ್ವರೂಪವನ್ನು ನಾನು ಧ್ಯಾನ ಮಾಡ್ತಾ ಇದ್ದಾಗ ಅಂತ ಅರ್ಥ ಮಾಡಿದ್ದಾರೆ. ಭಾರತ ದರ್ಶನ ಪ್ರಕಾಶನ ಏನಿದೆ, ಅವರು ಮಹಾಭಾರತ, ಭಾಗವತ ಮತ್ತು ರಾಮಾಯಣ ಇತ್ಯಾದಿಗಳನ್ನೆಲ್ಲ ಮಾಡಿದಾರಲ್ಲ, ಅವರು ಕೂಡ ಮಾಡಿರುವಂಥ ಅರ್ಥ ಹೀಗೆ ಇದೆ. ಪರಿಶುದ್ಧವಾದ ಭಗವಂತನ ಪಾರ್ಶ್ವದ ಶರೀರವನ್ನು ಹೊಂದುವ ಸಮಯ ಬಂದಿತ್ತು, ಪ್ರಾರಬ್ಧ ಕರ್ಮವು ಕಳೆದಿತ್ತು. ಆದ್ದರಿಂದ ಪ್ರಾರಬ್ಧ ಕರ್ಮವರೆಗೆ ಇರುವವರೆಗೆ ಮಾತ್ರ ಇದ್ದಿರ್ತದೆ ಈ ದೇಹ, ಪಾಂಚಭೌತಿಕ ದೇಹ. ಪ್ರಾರಬ್ಧ ಕರ್ಮವೇ ಕಳೆಯುವಂಥ ಪ್ರಸಂಗ ಬಂದಿದ್ದರಿಂದ ಈ ಪಾಂಚಭೌತಿಕ ಶರೀರವು ಕೂಡ ಬಿದ್ದೋಯಿತು ಅಂತ ಹೀಗೆ ಅನುವಾದ ಮಾಡಿದ್ದಾರೆ. ಅಂತೂ ಅನಿರುದ್ಧ ರೂಪಿಯಾದ ಭಗವಂತನ ಕಡೆಗೆ ನಾನು ಸಾಗುವ ಸಮಯ ಬಂದಿತ್ತು ಅಂತ ವೀರರಾಘವರ ವ್ಯಾಖ್ಯಾನ. ರಾಧಾಕೃಷ್ಣರ ವ್ಯಾಖ್ಯಾನ ಹೆಚ್ಚು ಕಡಿಮೆ ಯಾವಾಗಲೂ ಕೂಡ ಶ್ರೀಧರದ ವ್ಯಾಖ್ಯಾನವನ್ನೇ ಹೋಲುವಂತಿರ್ತದೆ. ಭಾಗವತೀಂ ಭಗವತ್ ಸೇವಾನುಕೂಲಾಂ ತನೂಂ ಶರೀರಂ ಪ್ರತಿ ಮಯಾ ಪ್ರಯುಜ್ಯಮಾನೆ ನಿಯಮಾನೆ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಭಗವಂತನ ಸೇವಾ ಮಾಡಲಿಕ್ಕೆ ಬೇಕಾದ ಒಂದು ಶುದ್ಧವಾದ ಜನ್ಮ ನನಗೆ ಮುಂದೆ ಬರುವುದಿತ್ತು. ಆ ಅಂಥ ಒಂದು ಜನ್ಮದ ಕಡೆಗೆ ನನ್ನನ್ನು ಭಗವಂತನೇ ತೆಗೆದುಕೊಂಡು ಹೋದ ಅಂತ ಹೀಗೆ ಅರ್ಥ. ಅಂತೂ ಪ್ರಯುಜ್ಯಮಾನೆ ಅನ್ನುವ ಮಾತೇನಿದೆ, ಅದಕ್ಕೆ ತೆಗೆದುಕೊಂಡು ಹೋಗುವುದು, ಅಲ್ಲಿ ಮುಟ್ಟಿಸುವುದು, ಒಯ್ದು ತೆಗೆದುಕೊಂಡು ಹೋಗಿ ಅಂತ ಹೀಗೆ ಅರ್ಥ. ಆದರೆ ಆ ಪಾಠನೇ ಒಂದೊಂದು ಕಡೆ ಒಂದೊಂದು ಥರ ಇದೆ. ಈಗ ನಾವು ನೋಡ್ತಿರುವ ಪಾಠದಲ್ಲೆಲ್ಲ ಪ್ರಯುಜ್ಯಮಾನೆ ಮಯಿತಾಂ ಶುದ್ಧಾಂ ಭಾಗವತೀಂ ತನುಂ ಅಂತ ಹೀಗೆ ಪಾಠ ಇದೆ. ಪ್ರಯುಜ್ಯಮಾನೆ ಅಂತಲೇ ಇದೆ. ಆದರೆ ಯಾದವಾರ್ಯರು ಮತ್ತು ವಿಜಯಧ್ವಜರು ಇಟ್ಕೊಂಡ ಪಾಠ ಪ್ರಯುಂಜಾನೆ ಅಂತ. ಪ್ರಯುಜ್ಯಮಾನೆ ಅಂದರೆ ಅದು ಕರ್ಮಣಿ ಪ್ರಯೋಗ ಆಗ್ತದೆ, ಅದಕ್ಕೇನು ಸಮಸ್ಯೆನೇ ಇಲ್ಲ. ನಾರದ ಒಯ್ಯಲ್ಪಡ್ತಾ ಇರುವಾಗ ಅಂತ ಅರ್ಥ. ಯಾದವಾರ್ಯರು ಮತ್ತು ವಿಜಯಧ್ವಜರು ಇಟ್ಕೊಂಡದ್ದು ಕರ್ಮಣಿ ಪ್ರಯೋಗದಲ್ಲ, ಕರ್ತರಿ ಪ್ರಯೋಗದ ಪಾಠ, ಶಾನಕ್ ಪ್ರತ್ಯಯ ಅಷ್ಟೇ. ಹೀಗೆ ವ್ಯತ್ಯಾಸನೇ ಇದೆ. ಇಲ್ಲಿ ಅವರು ತಮ್ಮ ತಮ್ಮ ಅಭಿಪ್ರಾಯಗಳಿರ್ತಕ್ಕಂತೆ ಅಲ್ಲ ವ್ಯಾಖ್ಯಾನ ಕೂಡ ಮಾಡಿದ್ದಾರೆ. ಎರಡೂ ಚೆನ್ನಾಗಿದೆ ನನ್ನ ದೃಷ್ಟಿಯಲ್ಲಿ. ಮುಂದೆ ಆರಬ್ಧ ಕರ್ಮ ನಿರ್ವಾಣ, ವಿಜಯಧ್ವಜರ ಪಾಠದಲ್ಲಿ ಪ್ರಾರಬ್ಧ ಕರ್ಮ ನಿರ್ವಾಣ, ವಿಜಯಧ್ವಜರು ಮತ್ತು ಯಾದವಾರ್ಯರ ಪಾಠದಲ್ಲಿ. ಇದು ಕೂಡ ವಿಚಿತ್ರವಾಗಿದೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅರ್ಥ ಮಾಡಿದ್ದಾರೆ. ಎಲ್ಲರದ್ದು ತಾತ್ಪರ್ಯ ಒಂದೇ. ಪ್ರಾರಬ್ಧ ಕರ್ಮ ಇರುವವರೆಗೆ ಪಾಂಚಭೌತಿಕ ಶರೀರ, ಅದಿಲ್ಲದೆ ಹೋದರೆ ಪಾಂಚಭೌತಿಕ ಶರೀರ ಬಿದ್ದೋಗ್ತದೆ. ಅಲ್ಲಿ ಒಂದು ಸಂಗತಿಯನ್ನು ನಾವು ಗಮನಿಸಬೇಕು. ನಾರದರು ಈಗಿನ ಜನ್ಮದಲ್ಲಿ, ಈಗಿನ ಚತುರ್ಮುಖ ಬ್ರಹ್ಮನ ಕಾಲದಲ್ಲಿ ಏನು ನಾರದರಾಗಿ ಜನಿಸಿದ್ದಾರಲ್ಲ, ಇದು ಕೂಡ ಅವರಿಗೆ ಪಾಂಚಭೌತಿಕವಾದ ಶರೀರವೇ. ನಮಗಿದು ಗೊತ್ತಿರಬೇಕು. ನಮಗೆ ಮನುಷ್ಯರಿಗೆ ಮಾತ್ರ ಪಾಂಚಭೌತಿಕ ಶರೀರ ಅಲ್ಲ, ಚತುರ್ಮುಖ ಬ್ರಹ್ಮನಿಗೂ ಕೂಡ ಪಾಂಚಭೌತಿಕವಾದ ಶರೀರವೇ ಇರೋದು. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಇವುಗಳ ಸಮ್ಮಿಲನದಿಂದಲೇ ಹುಟ್ಟಿರುವಂಥದ್ದು ಚತುರ್ಮುಖ ಬ್ರಹ್ಮನ ಶರೀರ. ಹಾಗೆ ನಮ್ಮೆಲ್ಲರ ಶರೀರ ಕೂಡ. ಅಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಅದೇನು ವ್ಯತ್ಯಾಸ ಅಂದರೆ,
ನಮ್ಮ ಈ ಮನುಷ್ಯ ಲೋಕದಲ್ಲಿ ಹುಟ್ಟಿರುವಂಥವರು ನಮ್ಮ ಶರೀರದಲ್ಲಿ ರಕ್ತ, ಮಾಂಸ, ಎಲುಬು ಇತ್ಯಾದಿಗಳು ಇರ್ತವೆ. ಮತ್ತು ಪಂಚಮಹಾಭೂತಗಳ ಪ್ರಧಾನತೆ ಹೆಚ್ಚು ಇಲ್ಲಿ ನಮ್ಮ ಶರೀರದಲ್ಲಿ. ದೇವತೆಗಳ ಶರೀರದಲ್ಲಿ ತೇಜೋ ಮಹಾಭೂತದ ಅಂಶ ಹೆಚ್ಚು, ಅಥವಾ ವಾಯು ಮಹಾಭೂತ, ಹಾಗೆ ಜಲ ಮಹಾಭೂತ, ಅವುಗಳ ಆಧಿಕ್ಯ. ವಿಶೇಷತಃ ತೇಜೋ ಮಹಾಭೂತದ ಆಧಿಕ್ಯ ಹೆಚ್ಚು. ಆದ್ದರಿಂದಲೇ ಅವರ ಶರೀರ ಲಘುವಾಗಿರ್ತದೆ, ಎಲ್ಲಿ ಬೇಕಾದರೂ ಸಂಚಾರ ಮಾಡುವಂತಿರ್ತದೆ. ಮತ್ತು ಮುಖ್ಯವಾಗಿ ಆ ದೇವತೆಗಳಿಗೆ ಯಾರಿಗೂ ಕೂಡ ಮುಪ್ಪು ಮತ್ತು ದೌರ್ಬಲ್ಯ, ಶರೀರ ದುರ್ಬಲ ಆಗುವುದು, ರೋಗಗ್ರಸ್ತ ಆಗುವುದು ಇವೆಲ್ಲ ಬರೋದಿಲ್ಲ. ತೀರಾ ಅನಿವಾರ್ಯವಾದ ಪ್ರಸಂಗ, ಶಾಪಗಳೇನಾದರೂ ಇದ್ದರೆ ಚಂದ್ರನಿಗೆ ಕ್ಷಯರೋಗ ಬಂದಂತೆ ಉಳಿದವ್ರಿಗೂ ಬರಬಹುದು, ಬರೋದಿಲ್ಲ ಅಂತಲ್ಲ. ಪಾಂಚಭೌತಿಕ ಆ ಪ್ರಾರಬ್ಧ ಕರ್ಮ ಇರುವವರೆಗೆ ಪಾಂಚಭೌತಿಕ ಶರೀರ, ಪ್ರಾರಬ್ಧ ಕರ್ಮ ಕಳೆದಿತ್ತು, ಪಾಂಚಭೌತಿಕ ಶರೀರವನ್ನು ಕಳ್ಕೊಂಡ ನಾರದ ಅಂತ ಏನಿದೆಯಲ್ಲ, ಅದಕ್ಕೆ ಆ ದಾಸಿಪುತ್ರನಾಗಿ ಏನು ಹುಟ್ಟಿದ್ದಲ್ಲ, ಆ ದಾಸಿಪುತ್ರನಾಗಿ ಹುಟ್ಟಲಿಕ್ಕೆ ಬೇಕಾದ ಪ್ರಾರಬ್ಧ ಕರ್ಮ ಹೋಗಿತ್ತು ಅಂತಿಷ್ಟೇ ಅರ್ಥ. ಅದು ವಸ್ತುತಃ ಇನ್ನೂ ಪ್ರಾರಬ್ಧ ಕರ್ಮ ಮುಗಿದಿಲ್ಲ. ಇದನ್ನು ನಾವು ಗಮನಿಸಬೇಕಾಗ್ತದೆ. ವಸ್ತುತಃ ಪ್ರಾರಬ್ಧ ಕರ್ಮ ನಾರಂದು ಮುಗಿಯುವುದು ಈಗಿನ ನಾರದ ಜನ್ಮ ಮುಗಿದಾಗಲೇ. ಆ ಪ್ರಾರಬ್ಧ ಕರ್ಮ ಇರುವುದರಿಂದಲೇ ಅವನಿಗೆ ನಾರದ ಜನ್ಮವನ್ನು ಕೂಡ ಪಡೆದಿದ್ದಾನೆ. ಆದ್ದರಿಂದ ಇದೂ ಪಾಂಚಭೌತಿಕವೇ. ಆದರೆ ನಾನು ಈ ಭಾಗವತವನ್ನು ಈ ಹಿಂದೆ ಒಂದ್ಸರಿ ಪಾಠ ಮಾಡಿದಾಗ, ಈ ಕೆಲವು ದಿವಸಗಳ ಹಿಂದೆ, ಹಾಗೆ ಈಗ ನಾನು ಕೂಡ ಅದು ಮನನ ಮಾಡಲಿಕ್ಕೆ ತೊಡಗಿದಾಗ ನಮಗೆ ಹೀಗೊಂದು ಗಮನಕ್ಕೆ ಬಂತು. ನಾರದನಿಗೆ ಉಪಬರ್ಹಣ ಅನ್ನುವ ಗಂಧರ್ವನ ಜನ್ಮ ಹೊಂದಿತ್ತು. ಅದಾದಮೇಲೆ ದಾಸಿಪುತ್ರ ಜನ್ಮ ಬಂತು. ಅದಾದಮೇಲೆ ಈಗಿನ ಕಲ್ಪದಲ್ಲಿ ನಾರದ ಅನ್ನುವ ಜನ್ಮ ಅವ್ರಿಗೆ ಬಂದಿದೆ. ಅಲ್ಲಿ ಉಪಬರ್ಹಣ ಅನ್ನುವ ಗಂಧರ್ವನ ಜನ್ಮ ಏನಿದೆ ಅದು ಹಿಂದಿನ ಕಲ್ಪದ ಬ್ರಹ್ಮ. ಆ ಬ್ರಹ್ಮ ಈಗ ಮುಕ್ತನಾಗಿ ಹುಟ್ಟಿದ್ದಾನೆ. ಆವಾಗ ಅವನು ಗಂಧರ್ವನಾಗಿ ಹುಟ್ಟಿದ್ದ. ಆ ಗಂಧರ್ವ ಅನ್ನುವುದು ಆತನ ಮೂಲ ರೂಪ. ಅದರಲ್ಲಿ ಮುಂದೆ ದಾಸಿಪುತ್ರನಾಗಿ ಜನಿಸಿದ್ನಲ್ಲ, ಅದು ಅವತಾರ ರೂಪ. ಈಗ ಮುಖ್ಯ ಪ್ರಾಣ ಭೀಮನಾಗಿ, ಹನುಮಂತನಾಗಿ, ಮಧ್ವನಾಗಿ, ಭೀಮಸೇನಾಗಿ ಹೇಗೆ ಬರ್ತಾನೆ, ಹಾಗೆ ಇಂದ್ರಾದಿ ದೇವತೆಗಳೆಲ್ಲ ಹೇಗೆ ಬರ್ತಾರೆ, ಹಾಗೆ ನಾರದನಿಗೂ ಕೂಡ ಉಪಬರ್ಹಣ ಅನ್ನುವುದು ಮೂಲ ರೂಪ ಈ ಹಿಂದಿನ ಬ್ರಹ್ಮನ ಕಲ್ಪದಲ್ಲಿ. ಅವನು ದಾಸಿಪುತ್ರನಾಗಿ ಜನಿಸಿದ್ದೇನಿದೆ ಪ್ರಾಯ ಅವತಾರ ರೂಪ. ಆ ಅವತಾರ ರೂಪದಲ್ಲಿ ಅವನಿಗೆ ಪೃಥ್ವಿ ಮಹಾಭೂತದ ಪ್ರಧಾನತೆ ಇರುವಂಥ ಪಾಂಚಭೌತಿಕ ಶರೀರ ಬಂದಿತ್ತು. ಉಪಬರ್ಹಣ ಅನ್ನುವ ಗಂಧರ್ವನಾಗಿದ್ದಾಗಲೂ ಅದು ಪಾಂಚಭೌತಿಕ ಶರೀರವೇ. ಆದರೆ ಅದು ಪ್ರಾಯ ತೇಜೋ ಮಹಾಭೂತ, ಜಲ ಮಹಾಭೂತ, ವಾಯು ಮಹಾಭೂತ ಇವುಗಳ ಪ್ರಧಾನತೆ ಇರುವಂಥ ಜನ್ಮ. ಆಗ ಶಾಪದಿಂದ ಹೀಗೆ ಅವನಿಗೆ ಈ ದಾಸಿಪುತ್ರನ ಜನ್ಮ ಬಂದಿತ್ತು. ನಮಗಿದು ಗೊತ್ತಿದೆ. ಅನೇಕ ಜನರು, ದೇವತೆಗಳು, ಗಂಧರ್ವರು ಮೊದಲಾದವರೆಲ್ಲ ಕೆಲವು ಸರಿ ಭಗವಂತನ ಸೇವೆಗೆ ತಾವು ಕೂಡ ಸನ್ನದ್ಧರಾಗಬೇಕು, ಅವನ ಸೇವಾ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಭೂಲೋಕದಲ್ಲಿ ಅವತಾರ ಮಾಡ್ತಾರೆ. ಕೆಲವರು ಶಾಪದಿಂದ ಹುಟ್ಟಿ ಬರ್ತಾರೆ. ದೇವಪುರುಷರು ಹುಡ್ತಾರೆ, ದೇವತಾ ಸ್ತ್ರೀಯರು ಹುಡ್ತಾರೆ, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಎಲ್ಲರೂ ಕೂಡ ಭೂಲೋಕದಲ್ಲಿ ಹುಟ್ಟುತ್ತಾರೆ. ಭೂಲೋಕದಲ್ಲಿ ಹುಟ್ಟಿದಾಗ ನಮ್ಮಂತೆ ರಕ್ತ ಮಾಂಸಗಳಿಂದ, ಎಲುಬಿನಿಂದ ತುಂಬಿದ ಶರೀರ ಅವ್ರದ್ದಾಗಿರ್ತದೆ. ಇಲ್ಲಿ ಪೃಥ್ವಿ ಮಹಾಭೂತದ ಪ್ರಧಾನತೆಯೇ ಇರ್ತದೆ. ಪಾಂಡವರಿಗೂ ಕೂಡ ಪೃಥ್ವಿ ಮಹಾಭೂತದ ಪ್ರಧಾನತೆ ಇರುವ ರಕ್ತ ಮಾಂಸಗಳಿಂದ ಕೂಡಿದ ಶರೀರವೇ ಇಲ್ಲಿತ್ತು. ಆದರೆ ಅವರಿಗೆ ಈ ಯೋಗ ಶಕ್ತಿ ಒಂದು ನಮಗೆ ಇಲ್ಲದೇ ಇರುವಂಥ ಶಕ್ತಿ ಒಂದು ಅವರಿಗಿರ್ತದೆ. ಆದ್ದರಿಂದ ಪ್ರಾರಬ್ಧ ಕರ್ಮದಿಂದ ಹುಟ್ಟಿದ ಶರೀರ ಅಂತ ಪ್ರಶ್ನೆ ಬಂದಾಗ ಉಪಬರ್ಹಣ ಅನ್ನುವ ಗಂಧರ್ವನ ಶರೀರವೂ ಅದು ಪಾಂಚಭೌತಿಕವೇ, ಆದರೆ ತೇಜೋ ಮಹಾಭೂತ ಹೆಚ್ಚಿದ್ದದ್ದು. ಮತ್ತು ದಾಸಿಪುತ್ರನಾಗಿ ಏನು ಜನಿಸಿದ ಅಲ್ಲಿ ಪೃಥ್ವಿ ಮಹಾಭೂತ ಹೆಚ್ಚಿರುವಂಥ ಒಂದು ಸಂದರ್ಭ ಇತ್ತು. ಅದು ಈ ಅವತಾರ ರೂಪ ಅಂತ ನನಗೆ ಕಾಣಿಸ್ತದೆ. ಹೀಗೆ ಅಂತೂ ಇವೆರಡೂ ಜನ್ಮಗಳು ಕೂಡ ಹಿಂದಿನ ಬ್ರಹ್ಮನ ಕಲ್ಪದಲ್ಲಿಯೇ. ಆ ಬ್ರಹ್ಮ ಈಗ ಮುಕ್ತನಾಗಿಬಿಟ್ಟಿದ್ದಾನೆ. ಆ ಬ್ರಹ್ಮ ಮುಕ್ತನಾಗಿದ್ದಾನೆ. ಅದಾದಮೇಲೆ ಮಹಾಪ್ರಳಯ ಮುಗಿದಿದೆ. ಆ ಮಹಾಪ್ರಳಯ ಮುಗಿದ ಮೇಲೆ ಮತ್ತೊಮ್ಮೆ ಸೃಷ್ಟಿ ಪ್ರಾರಂಭ ಕಂಡಿದೆ. ಹಿಂದೆ ವಾಯುವಾಗಿದ್ದವನು ಈಗ ಬ್ರಹ್ಮನಾಗಿದ್ದಾನೆ. ಅವನ ಕಾಲದಲ್ಲಿ ಮತ್ತೆ ಈಗ ಈ ನಾರದ ಜನ್ಮವನ್ನು ತಳೆದಿದ್ದಾನೆ. ಇದು ಪಾಂಚಭೌತಿಕವೇ, ಆದರೆ ಮತ್ತೆ ಇದು ಆ ಉಪಬರ್ಹಣ ಗಂಧರ್ವನ ಶರೀರದಂತೆ ತೇಜೋ ಮಹಾಭೂತದ ಪ್ರಧಾನತೆ ಇರುವುದು. ಆದ್ದರಿಂದ ತ್ರಿಲೋಕದಲ್ಲೆಲ್ಲ ಸಂಚಾರ, ಶೀಘ್ರವಾದ ಸಂಚಾರ, ಕಣ್ಣು ಎವೆ ಇಟ್ಟುಕೊಳ್ಳೋರೊಳಗೆ ಇಲ್ಲಿರ್ತಾರೆ, ಇಲ್ಲಿಂದ ಮತ್ತೊಂದು ಕಡೆ ಹೋಗ್ತಾರೆ. ಈ ಎಲ್ಲ ಶಕ್ತಿ ಅವ್ರಿಗೆ ಬರುವುದು ಅಂಥ ಒಂದು ಕಾರಣದಿಂದಲೇ.
ಅದರಿಂದ ಪ್ರಾರಬ್ಧ ಕರ್ಮ ಮುಗಿದಿತ್ತು, ಆ ಶರೀರ ಬಿತ್ತು ಅಂದರೆ ಆ ಶರೀರ ಬರಲಿಕ್ಕೆ ಏನು ಪ್ರಾರಬ್ಧ ಕರ್ಮ ಇತ್ತು ಅದು ಹೋಯಿತು. ಆದರೆ ಇನ್ನೂ ಪ್ರಾಚೀನ ಕರ್ಮಗಳು ಅವರಲ್ಲಿ ಇದ್ದೇ ಇದ್ದವು. ಅದಕ್ಕನುಸಾರವಾಗಿ ನಾರದ ಜನ್ಮವೂ ಬಂದಿದೆ. ಸಕಲ ಪ್ರಾರಬ್ಧ ಕರ್ಮಗಳೂ ಹೋದಾಗಲೇ ಈ ಎಲ್ಲ ದೇಹಗಳು ಹೊರಟೋಗಿ ಅನಿರುದ್ಧ ದೇಹವೂ ಹೋಗಿ ಲಿಂಗ ದೇಹವೂ ಹೋಗಿ ಮುಂದೆ ಸಾಧಕ ಮುಕ್ತನಾಗ್ತಾನೆ. ಆರಬ್ಧ ಕರ್ಮ ನಿರ್ವಾಣ, ಆರಬ್ಧ ಕರ್ಮಣೋ ನಿರ್ವಾಣ ಏವ ನಿರ್ವಾಣ ಎಸೆ ಇತಿವ. ಇದು ಶ್ರೀಧರಿ ವ್ಯಾಖ್ಯಾನದಲ್ಲಿ ತೋರಿಸುವಂಥ ವಿಗ್ರಹ. ಆರಬ್ಧ ಕರ್ಮದ ನಿರ್ವಾಣ ಅಂದರೆ ಅಂತ. ಆರಬ್ಧ ಕರ್ಮದ ಪ್ರಾರಬ್ಧ ಕರ್ಮದ ಅಂತವೇ ಈ ಶರೀರದ ಅಂತವೂ ಕೂಡ. ಅದು ತೀರಿತಂದ್ರೆ ಇದು ತೀರಿತು ಅಂತಲೇ ಅರ್ಥ. ಅನೇನ ಪಾರ್ಷದ ತನ್ಮೂನಾಂ ಅಕರ್ಮಾರಬ್ಧತ್ವಂ ಶುದ್ಧತ್ವಂ ನಿತ್ಯತ್ವಂ ಇತ್ಯಾದಿ ಸೂಚಿತಂ ಭವತಿ ಅಂತ ಒಂದು ಪಾಯಿಂಟ್ ಹೇಳ್ತಾರೆ ಶ್ರೀಧರಿ ವ್ಯಾಖ್ಯಾನದಲ್ಲಿ. ಇದು ನನಗೆ ಸಮ್ಮತ ಇಲ್ಲ. ಅದನ್ನೇ ನಾನು ಇಲ್ಲಿವರೆಗೆ ವಿಮರ್ಶೆ ಮಾಡಿದ್ದು. ಜಯ ವಿಜಯರಿಗೆ ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇವರಿಬ್ಬರನ್ನು ಹೊರತುಪಡಿಸಿದರೆ ಮತ್ತು ಮುಕ್ತರಾದವರಿಗೆ ಇವರನ್ನು ಬಿಟ್ಟರೆ ಪರಮಾತ್ಮನ ಪಾರ್ಷದರಾದಂಥ ಗರುಡ, ಜಯ ವಿಜಯರು, ನಂದಸುನಂದರು, ಕುಮುದ ಕುಮುದಾಕ್ಷರು, ಬಲಪ್ರಬಲರು, ವಿಶ್ವಕ್ಸೇನ ಮತ್ತು ಪರಮಾತ್ಮನನ್ನು ಅಮುಕ್ತ ಸ್ಥಾನದಲ್ಲಿ ತನ್ನ ಮೈ ಮೇಲೆ ಮಲಗಿಸ್ಕೊಂಡಿರುವಂತಹ ಶೇಷ ಎಲ್ಲರೂ ಕೂಡ ನಿಮಗೆ ಗೊತ್ತಿದೆ. ವೈಕುಂಠದಲ್ಲೇ ಮುಕ್ತ ಸ್ಥಾನ ಹೊಂದಿದೆ. ಭಗವಂತನ ಸ್ಥಾನಗಳು ಮುಕ್ತ ಸ್ಥಾನ ಬೇರೆ, ಅಮುಕ್ತ ಸ್ಥಾನ ಬೇರೆ. ಮುಕ್ತ ಸ್ಥಾನಕ್ಕೆ ಹೋದವರು ಎಂದೂ ಕೂಡ ಮರಳಿ ಬರೋದಿಲ್ಲ, ಅವರು ಅವತಾರನೂ ಮಾಡೋದಿಲ್ಲ. ಎಲ್ಲರೂ ಸಂಚಾರ ಮಾಡ್ಬೋದು ಹೊರತು ಅವತಾರ ಮಾಡೋದಿಲ್ಲ. ಗರುಡ, ಶೇಷ, ರುದ್ರರು ಭಗವಂತನಿಗೇನು ಸೇವಾ ಮಾಡ್ತಾ ಇದ್ದಾರೆ ಇಲ್ಲಿ ಅವರೆಲ್ಲರೂ ಕೂಡ ಅಮುಕ್ತ ಸ್ಥಾನದಲ್ಲಿರುವಂಥವರು. ವಸ್ತುತಃ ಮುಕ್ತ ಸ್ಥಾನದಲ್ಲಿದ್ದಂತಹ ಗರುಡ, ಶೇಷರು ಕೂಡ ಆತನ ಸೇವಾ ಮಾಡಿಯೇ ಮಾಡ್ತಾರೆ. ಅದು ಆ ಸೇವಾ ಬೇರೆ. ಇಲ್ಲಿ ನಾವು ಕೆಲವನ್ನೇನು ಗಮನಿಸ್ತಾ ಇರ್ತೀವಲ್ಲ, ಶೇಷನ ಪರ್ಯಂಕದ ಮೇಲೆ ಭಗವಂತ ಮಲಗಿದ್ದ, ಅಲ್ಲಿ ಚತುರ್ಮುಖಾದಿಗಳು ಹೋದರು, ಅವನು ಸ್ತೋತ್ರ ಮಾಡಿದರು, ಅವತಾರ ಮಾಡೋದು ಕೇಳಿದರು ಅಂತೆಲ್ಲ. ಅಲ್ಲಿ ಆ ಶೇಷ ಅಂದರೆ ಅದು ಅಮುಕ್ತ ಸ್ಥಾನದಲ್ಲಿರುವಂಥ ಶೇಷ. ಮುಕ್ತ ಸ್ಥಾನಕ್ಕೆ ಯಾವ ಚತುರ್ಮುಖ ಇತ್ಯಾದಿಗಳು ಹೋಗುವುದೂ ಇಲ್ಲ. ಅಂತೂ ಅಲ್ಲಿ ಯಾವುದೇ ಪಾರ್ಷದ ಇರಲಿ, ನಾರದನ್ನು ಹಿಡಿದು ಯಾವ ಪಾರ್ಷದನೂ ಕೂಡ ಪ್ರತಿಯೊಬ್ಬನೂ ಪ್ರಾರಬ್ಧ ಕರ್ಮದ ಫಲವಾಗಿ ಪಡೆದಂಥ ದೇಹವನ್ನೇ ಹೊಂದಿರ್ತಾನೆ. ಮತ್ತದೆಲ್ಲವೂ ಪಂಚಮಹಾಭೂತಗಳಿಂದ ಕೂಡಿದ್ದೇ ಆಗಿರ್ತದೆ. ಶುದ್ಧ ಅಂದರೆ ಶುದ್ಧ ಸತ್ವಮಯ ಅಂತ ಬರೀತಾರೆ ಶ್ರೀಧರರ ವ್ಯಾಖ್ಯಾನದಲ್ಲಿ. ಶುದ್ಧ ಸತ್ವಮಯ ಅಲ್ಲ ಅದು. ಸೃಷ್ಟಿಯಲ್ಲಿ ಇನ್ನೂ ಮುಕ್ತಿಯನ್ನು ಪಡೆಯದೇ ಇರುವಂಥವರಿಗೆ ಎಲ್ರಿಗೂ ಕೂಡ ಇರುವುದು ಸತ್ವ ರಜಸ್ತಮೋ ಗುಣಗಳಿಂದ ಕೂಡಿದ ಶರೀರವೇ. ಅದು ಕೇವಲ ಶುದ್ಧ ಸತ್ವಮಯ ಅಲ್ಲ. ನಮ್ಮ ಸಿದ್ಧಾಂತದಲ್ಲಿ ಶುದ್ಧ ಸತ್ವಮಯವಾದ ಶರೀರ ಯಾವಾಗ ಇರ್ತದೆ ಅಂದರೆ ಮುಕ್ತಿಯಲ್ಲಿರ್ತದೆ. ಮುಕ್ತಿ ಹೋದ್ಮೇಲೆ ಸಾಧಕ ತನ್ನ ಸ್ವರೂಪಭೂತವಾದ ಶರೀರದಿಂದಲೇ ಸುಖ ಅನುಭವಿಸ್ತಿರ್ತಾನೆ. ಆದರೆ ಅಲ್ಲೂ ಕೂಡ ಕೆಲವು ಬಾರಿ ಏನೋ ಮತ್ತೊಂದಷ್ಟು ವಿಹಾರ ಮಾಡಬೇಕು ಅಂತ ಬಯಕೆ ಬಂದಾಗ ಶುದ್ಧ ಸತ್ವಾತ್ಮಕವಾದ ಶರೀರವನ್ನು ಪಡಿತಾನೆ. ಹೊರತು ಅಮುಕ್ತ ಸ್ಥಾನದಲ್ಲಿರುವಂಥವ್ರು ಯಾರೂ ಕೂಡ ಶುದ್ಧ ಸತ್ವಾತ್ಮಕವಾದ ಶರೀರವನ್ನು ಪಡೆಯುವುದಿಲ್ಲ. ಅದೆಲ್ಲವೂ ತ್ರಿಗುಣಗಳಿಂದ ಮೇಲಾಟದಿಂದ ಕೂಡಿರ್ತದೆ, ಪಂಚಮಹಾಭೂತಗಳಿಂದ ಹುಟ್ಟಿದ್ದೇ ಆಗಿರ್ತದೆ. ಮತ್ತು ಅದೆಲ್ಲವೂ ಕೂಡ ಪ್ರಾರಬ್ಧ ಕರ್ಮದಿಂದ ಬಂದದ್ದೇ. ಈ ಪಾರ್ಶ್ವದ ಶರೀರ ಇದು ಪ್ರಾರಬ್ಧ ಕರ್ಮ ಆರಬ್ಧ ಅಲ್ಲ ಅಂತ ಹೇಳ್ತಾರಲ್ಲ ಶ್ರೀಧರರು, ಅದ್ರ ಬಗ್ಗೆ ನಮ್ಮ ಸಿದ್ಧಾಂತದಲ್ಲಿ ಸಮ್ಮತಿ ಇಲ್ಲ. ಪ್ರಾರಬ್ಧ ಕರ್ಮದಿಂದಲೇ ಹುಟ್ಟಿದ್ದು ಕೂಡ. ಮತ್ತು ನಿತ್ಯವೂ ಕೂಡ ನಿತ್ಯ ಅಂತ ಹೇಳ್ತಾರೆ ಅವರು. ಈ ಪಾರ್ಶ್ವದ ಶರೀರ ನಿತ್ಯವೂ ಅಲ್ಲ ಅದು. ಇದು ಶ್ರೀಧರರ ವ್ಯಾಖ್ಯಾನದ ವಿಮರ್ಶೆ. ಈ ವೀರರಾಘವರ ವ್ಯಾಖ್ಯಾನದಲ್ಲಿ ಅಂಥ ಏನು ವಿಶೇಷ ಇಲ್ಲ. ಆ ಥರದ ವಿವಾದಕ್ಕೆ ಕಾರಣ ಆಗುವಂಥ ಅಂಶ ಏನೂ ಇಲ್ಲ. ಆರಬ್ಧ ಕರ್ಮ ನಿರ್ವಾಣ ತದ್ದೇಹಾವಸ್ಥಿತಿ ನಿಮಿತ್ತಸ್ಯ ಪ್ರಾರಬ್ಧ ಕರ್ಮಣ ನಿರ್ವಾಣಂ ಅವಸಾನಂ ಯಶಸಃ ಪಾಂಚಭೌತಿಕ ದೇಹ. ಅದೇ ನಾನು ಹೇಳಿದ ಅರ್ಥ ಇದು. ಆ ದಾಸಿಪುತ್ರ ಅನ್ನುವ ಜನ್ಮ ಬರಲಿಕ್ಕೆ ಏನೊಂದು ಪ್ರಾರಬ್ಧ ಕರ್ಮ ಇತ್ತಲ್ಲ, ಆ ಪ್ರಾರಬ್ಧ ಕರ್ಮ ತೀರಿತು. ಅದರ ಅಂತಿಮವೇ, ಅದರ ತೀರುವಿಕೆನೇ ಈ ಶರೀರದ ತೀರುವಿಕೆಯೂ ಹೌದು. ಪ್ರಾರಬ್ಧ ಕರ್ಮ ತೀರಿತು, ಶರೀರವೂ ತೀರಿಕೊಂಡಿತು. ಹೀಗೆ ಅರ್ಥ ಅದಕ್ಕೆ. ಇದು ವೀರರಾಘವರು ನಮಗೆ ತೋರಿಸುವಂಥ ಅರ್ಥ. ರಾಧಾಕೃಷ್ಣರು ಪ್ರಾರಬ್ಧ ಕರ್ಮ ನಿರ್ವಾಣ, ಪ್ರಾರಬ್ಧ ಕರ್ಮ ನಾಶಕ, ಪ್ರಾರಬ್ಧ ಕರ್ಮವನ್ನು ನಾಶ ಮಾಡುವ ಪಾಂಚಭೌತಿಕ ಶರೀರ ಇದು ಹೋಯಿತು ಅಂತ ಅವರು ಅರ್ಥ ಬರೀತಾರೆ. ಈ
ಪ್ರಾರಬ್ಧ ಕರ್ಮ ಎಲ್ಲವೂ ಕೂಡ ತಾನು ಹೋಗೋದು ಯಾವಾಗ ಅಂದರೆ ತನ್ನ ಕಾರ್ಯವನ್ನು ಮಾಡಿದ ಬಳಿಕವೇ. ಶರೀರವನ್ನು ಹುಟ್ಟಿಸುವುದು ಅವ್ರ ಕೆಲಸ ಆಗಿರ್ತದೆ. ಶರೀರ ಮುಗಿಲಿಕ್ಕೆ ಬಂತು ಅಂದರೆ ಪ್ರಾರಬ್ಧ ಕರ್ಮವೂ ಮುಗೀತು ಅಂತ ಅದರ ಅರ್ಥ. ಇನ್ನು ವಿಜಯಧ್ವಜರು ಮತ್ತು ಯಾದವಾರ್ಯರು ಇದಕ್ಕೆ ಏನು ಅರ್ಥ ಮಾಡಿದ್ದಾರೆ ಅಂತಂದ್ರೆ ನೋಡೋಣ. ಈಗಾಗಲೇ ನಾನು ಹೇಳಿದಂತೆ ಪ್ರಯುಂಜಾನೆ ಅಂತ ಪಾಠ ಇಟ್ಕೊಂಡಿದ್ದಾರೆ. ಅದಕ್ಕೆ ಧ್ಯಾನ ಮಾಡ್ತಾ ಇರುವಾಗ, ನಾನು ಭಗವಂತನ ಧ್ಯಾನ ಮಾಡ್ತಾ ಇರುವಾಗ ಈ ಶರೀರ ಬಿತ್ತು. ಫಲದಾನಸ್ಯ ಪ್ರಾರಬ್ಧ ಕರ್ಮ ವಿನಾಶವತ್ ಪಂಚಭಿ ಭೂತೈ ನಿರ್ಮಿತ ದೇಹ ನೆಪತದೆ ತನ್ವಯ. ಅಲ್ಲೇನೋ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಸ್ವಲ್ಪ ಏನೋ ಅಸ್ತವ್ಯಸ್ತವಾಗಿದೆ, ಅಷ್ಟು ಸ್ವಚ್ಛವಾದ ರೂಪದಲ್ಲಿ ಅದು ಇವತ್ತು ಉಪಲಬ್ಧ ಇಲ್ಲ. ಅಂತೂ ಫಲ ಕೊಟ್ಟ ಮೇಲೆ ಪ್ರಾರಬ್ಧ ಕರ್ಮ ನಾಶ ಆಗ್ತದೆ ಅಂತ ಅದ್ರ ತಾತ್ಪರ್ಯ ಅಷ್ಟು ಕಾಣಿಸ್ತದೆ. ಯಾದವಾರ್ಯ ವ್ಯಾಖ್ಯಾನದಲ್ಲಿ ಪ್ರಾರಬ್ಧ ಕರ್ಮ ಪ್ರಾರಬ್ಧ ಕರ್ಮಣ ನಿರ್ವಾಣಂ ನಾಶಃ ಯಸ್ಮಾತ್ ಸಹ, ಯಾವ ದೇಹವನ್ನು ಪಡೆದ ನಂತರ, ಯಾವ ದೇಹದ ಮೂಲಕ ನಾವು ವಿವಿಧ ರೀತಿಯ ಸುಖ ದುಃಖಗಳೆಲ್ಲ ಅನುಭವಿಸಿದ ನಂತರ ಪ್ರಾರಬ್ಧ ಕರ್ಮದ ನಾಶ ಆಗಿ ಹೋಗ್ತದೋ ಅಂಥ ದೇಹ ಬಿದ್ದೋಯಿತು ಅಂತ ಅದ್ರ ತಾತ್ಪರ್ಯ. ದೇಹ ರೂಪ ಫಲಭೋಗೇನ ಹಿ ಕರ್ಮನಾಶ ಪ್ರಸಿದ್ಧ ಅಂತಾರೆ ಯಾದವಾರ್ಯ. ದೇಹ ಅನ್ನುವ ಫಲವನ್ನು ನಾವು ಪಡ್ಕೊಂಡ ಮೇಲೆ, ಆ ದೇಹದ ಮೂಲಕ ನಾನಾ ಥರದ ಸುಖ ದುಃಖ ಎಲ್ಲ ಅನುಭವಿಸಿದ ಮೇಲೆ, ದೇಹ ಎಷ್ಟು ಕಾಲ ಇರಬೇಕಾಗಿರ್ತದೋ ಅಷ್ಟು ಕಾಲ ಇದ್ದಾದ ಮೇಲೆ ಪ್ರಾರಬ್ಧ ಕರ್ಮವು ಸವದೇ ಹೋಗಿರ್ತದೆ. ಹೀಗೆ ಫಲ ಪಡೆದ ಮೇಲೆ ಇದ್ದ ನಮ್ಮ ಹತ್ರ ಇರೋ ಕರೆನ್ಸಿಯು ಖಾಲಿ ಆಗಿರ್ತದಲ್ಲ. ಕರೆನ್ಸಿ ಎಲ್ಲಿವರೆಗೆ ಉಳಿದಿರ್ತದೆ? 100 ರೂಪಾಯಿ ಕರೆನ್ಸಿ ನಾವು ಇಟ್ಕೊಂಡಿದ್ರೆ 100 ರೂಪಾಯಿ ಕರೆನ್ಸಿಯಿಂದ ನಮಗೆ ಬರಬೇಕಾದಂಥ ಫಲ ಏನಿರ್ತದೆ, ಫಲವನ್ನು ಪಡ್ಕೊಳ್ಳುವ ತನಕನೂ ಕರೆನ್ಸಿ ಇರ್ತದೆ. ಫಲ ಪಡ್ಕೊಳ್ಳೋದು ಮುಗಿತಾ ಬಂದಂತೆ ಕರೆನ್ಸಿಯು ಖಾಲಿ ಆಗ್ತದೆ. ಹೀಗೆ ಕರೆನ್ಸಿ ಅನ್ನೋದು ಫಲ ಪಡೆಯುವುದಕ್ಕೆ ಕಾರಣ. ಫಲದ ಅನುಭೋಗ ಏನಿದೆಯಲ್ಲ ಅದು ಕರೆನ್ಸಿ ಖಾಲಿ ಆಗೋದಕ್ಕೆ ಕಾರಣ. ಆ ಥರ ಇದು ಅಂತ ನಾವು ಅದನ್ನು ತಿಳ್ಕೊಳ್ಬೋದು. ಅಲ್ಲಿಗೆ ಇವತ್ತು ಏನು 32ನೇ ಶ್ಲೋಕವನ್ನು ನೋಡಿದ್ದೀವಿ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಎನ್ನ ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.